ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟ್ರೇಡ್ ವಿತ್ ಶಿವ. ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಒಂದು ಗಾದೆ ಮಾತೇ ಇದೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಓಕೆ, ವೈ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ನಾನು ನಿಮಗೆ ಒಂದು ಒಳ್ಳೆ ಗುಡ್ ಎಕ್ಸಾಂಪಲ್ ತೋರಿಸ್ತೀನಿ. ಬಿಕಾಸ್ ನಾವು ಟ್ರೆಂಡ್ ಹೆಂಗೆ ಫಾಲೋ ಆಗ್ತಿರುತ್ತೆ ಆ ಥರ ಟ್ರೇಡ್ ಮಾಡಬೇಕಾಗುತ್ತೆ. ಬಿಕಾಸ್ ಆಪೋಸಿಟ್ ನೀವು ಟ್ರೇಡ್ ಮಾಡೋಕ್ಕೆ ಹೋದರೆ ಲಾಸಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಲೆಟ್ಸ್ ಗೋ ಟು 1 hour ಟೈಮ್ ಫ್ರೇಮ್. ಸೊ 1 hour ಟೈಮ್ ಫ್ರೇಮಲ್ಲಿ ಏನು ಕಾಣ್ತಿದೆ ಅಂತಂದರೆ, ನೋಡಿ, ಮಾರ್ಕೆಟು ಕನ್ಸಾಲಿಡೇಷನಿಂದ ಕೆಳಗಡೆ ಬಂದು ಇಲ್ಲಿ ಈ ಏರಿಯಾದಲ್ಲಿ ತುಂಬ ಕನ್ಸಾಲಿಡೇಷನ್ ಆಗಿದೆ. ಓಕೆ, ಇಲ್ಲಿ ಸಪೋರ್ಟ್ ತಗೊಂಡು ನೋಡಿ, ರಿಜೆಕ್ಷನ್ ಎಲ್ಲಿಂದ ಬರ್ತಿದೆ ಅಂತಂದರೆ ಒಂದನೇ ಏರಿಯಾ, ಎರಡನೇ ಏರಿಯಾ ಮತ್ತು ಮೂರನೇ ಏರಿಯಲ್ಲಿ ದೊಡ್ಡ ಫಾಲ್ ಕಂಡಿದೆ. ಓಕೆ, ಈ ದೊಡ್ಡ ಫಾಲ್ ಕಂಡಿದೆ ಅಲ್ವಾ, ಇವಾಗ ನೆಕ್ಸ್ಟ್ ಅದನ್ನೇ ನಾವು ಈ ಟ್ರೆಂಡ್ ಲೈನ್ನ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಇದು 1 hour ಟೈಮ್ ಫ್ರೇಮು. ಟ್ರೆಂಡ್ ಡ್ರಾ ಮಾಡಿದ್ಮೇಲೆ ಸೊ ಈ ಪಾಯಿಂಟ್ಸಿಗೆ ಬಂದ ತಕ್ಷಣವೇ ಟ್ರೇಡ್ ಏನಾಗ್ತಿದೆ, ಇಂಡೆಕ್ಸ್ ಏನಾಗ್ತಿದೆ, ಫಾಲ್ ಆಗ್ತಿದೆ. ಸೊ ನಾವು ಎಕ್ಸ್ಪೆಕ್ಟೇಷನ್ ಏನು, ಮತ್ತೆ ಈ ಟ್ರೇಡ್ ಬಂದರೆ ಬ್ರೇಕು ಆಗ್ಬೋದು, ಇಲ್ಲ ಕೆಳಗೂ ಹೋಗ್ಬೋದು. ಓಕೆ, 2 ಚಾನ್ಸಸ್ ಇದೆ. ಏನಾಗಿದೆ, ಮೇಲೆ ಬಂದು ಬ್ರೇಕು ಆಗ್ಬೋದು, ಇಲ್ಲ ಕೆಳಗೂ ಹೋಗ್ಬೋದು. 2 ಚಾನ್ಸಸ್ ನಿಮಗೆ ಕಾಣುತ್ತೆ ಇಲ್ಲಿ. ಈ ಪರ್ಟಿಕ್ಯುಲರ್ ಟೈಮ್ ಬಂದಮೇಲೆ ನಾವು ಏನು ಮಾಡಬೇಕಾಗುತ್ತೆ? ಸೊ ಯಾವಾಗ ಸ್ಟಾಕು ನೋಡಿ ಇಲ್ಲಿಂದ ಮೇಲೆ ಹೋಗಿದೆ. ಓಕೆ, ಇಲ್ಲಿಂದ ಫಾಲೋ ಆಗಿ ಇಲ್ಲಿಂದ ಮೇಲೆ ಹೋಗಿದೆ. ಓಕೆ, ಮತ್ತು ಈ 1 hour ಟೈಮ್ ಫ್ರೇಮಲ್ಲಿ ಏನಾಗಿದೆ, ಬ್ರೇಕ್ಔಟ್ ಮಾಡಿದೆ. ಓಕೆ, ಬ್ರೇಕ್ಔಟ್ ಮಾಡಿ ಮತ್ತೆ ಕೆಳಗಡೆ ಬಂದಿದೆ. ಬಟ್ ಕ್ಲೋಸಿಂಗ್ ಏನಾಗಿದೆ, ಕ್ಲೋಸಿಂಗು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ. ಮತ್ತು ನೆಕ್ಸ್ಟು ಕ್ಯಾಂಡಲ್ಲು 1 hourಲ್ಲಿ ಅದನ್ನು ಪೂರ್ತಿ ಕ್ಯಾಂಡಲ್ ಬ್ರೇಕ್ ಆಗಿಲ್ಲ. ಓಕೆ, ಅದು ಇನ್ಸೈಡ್ ಕ್ಯಾಂಡಲ್ ಫಾರ್ ದಿಸ್ ಕ್ಯಾಂಡಲ್, ಅಂದರೆ ಇನ್ಸೈಡ್ ಕ್ಯಾಂಡಲ್ ಏನಂದರೆ ಇದರದ್ದು ಇದಕ್ಕೆ ಮತ್ತು ಇದಕ್ಕೆ ಇದೇನಾಯಿತು, ಇನ್ಸೈಡ್ ಕ್ಯಾಂಡಲ್ ಆಯಿತು. ಯಾವುದಕ್ಕೆ, ಇದಕ್ಕೆ ಮತ್ತು ಇದಕ್ಕೆ. ಇದು ಇನ್ಸೈಡ್ ಅಂದರೆ ಇದರಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಸೊ ಈ ಇನ್ಸೈಡ್ ಕ್ಯಾಂಡಲ್ ಏನಾಯಿತು, ಇಲ್ಲಿ ಬ್ರೇಕ್ ಆಯಿತು. ಓಕೆ, ಇಲ್ಲಿ ಬ್ರೇಕ್ ಆಗಿಂದ ಏನಾಯಿತು, ಮಾರ್ಕೆಟು ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಏನಾಯಿತು, ನೀವೇ ನೋಡ್ಬೋದು ಅದರ ರಿಸಲ್ಟ್. ಓಕೆ, ಮಾರ್ಕೆಟು ಎಷ್ಟು ಫಾಲ್ ಆಗಿದೆ ನೋಡಿ, ಒಂದಿನೂ ಅಪ್ ಸೈಡ್ ಮೂಮೆಂಟು ಕಂಡೇ ಇಲ್ಲ ನಿಮಗೆ. ನೆಕ್ಸ್ಟು ಪ್ರೀವಿಯಸ್ ಕೆಳಗಡೆ ಇಲ್ಲೊಂದು ಸಪೋರ್ಟ್ ಇದೆ. ಆ ಸಪೋರ್ಟ್ದು ಯಾವ ಥರ ಅಂತ ನಾನು ತೋರಿಸ್ತೀನಿ. ಮಾರ್ಕೆಟ್ ನೋಡಿ, 5 minutes ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನಿಮಗೆ. ಟ್ರೆಂಡ್ ಏನಾಗಿದೆ, ಇವಾಗ ಡೌನ್ ಟ್ರೆಂಡ್ ಅಂತ ಕಂಟಿನ್ಯೂಷನ್ ಆಗಿದೆ. ಸೊ ಡೌನ್ ಟ್ರೆಂಡ್ ಕಂಟಿನ್ಯೂಷನ್ ಆದರೆ ಏನಾಯಿತು, ನೆಕ್ಸ್ಟ್ ಡೇ ಮತ್ತೆ ಗ್ಯಾಪ್ ಡೌನ್ ಓಪನ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆದಮೇಲೆ ಮತ್ತೆ ಏನಾಯಿತು, ಮಾರ್ಕೆಟು ಇಲ್ಲಿಗೆ ಬಂದು ರೆಸಿಸ್ಟೆನ್ಸ್ ಫೇಸ್ ಆಯಿತು. ಇಲ್ಲಿಗೆ ಬಂದು ಕಂಪ್ಲೀಟಾಗಿ ರೆಸಿಸ್ಟೆನ್ಸ್, ಮತ್ತೆ ಮೇಲೆ ಹೋಯಿತು, ಮತ್ತೆ ಇಲ್ಲಿಗೆ ರೆಸಿಸ್ಟೆನ್ಸ್ ಫೇಲ್ ಆಗಿ ಮತ್ತೆ ಫಾಲ್ ಆಯಿತು. ದಟ್ ಮತ್ತೆ ಕಂಟಿನ್ಯೂಸ್ ಆಗಿ ಕೆಳಗಡೆ ಹೋಗ್ತಿದೆ ಅಂತ ಸ್ಟಾಕ್. ಓಕೆ, ಅದನ್ನು ಪ್ರೀವಿಯಸ್ಸು ಮತ್ತೆ ಇಲ್ಲಿ ಏನಾಗಿದೆ, 1 hour ಟೈಮ್ ಫ್ರೇಮಲ್ಲಿ ನೋಡಿದರೆ ಮಾರ್ಕೆಟು ಇಲ್ಲಿಗೆ ನಿಮಗೆ ಒಂದು ಟ್ರೆಂಡ್ ಲೈನ್ ಇದೆ. ಓಕೆ, ಈ ಟ್ರೆಂಡ್ ಲೈನ್ ನೆಕ್ಸ್ಟ್ ಏನಾಯಿತು ನೋಡಿ, 5 minutesಲ್ಲಿ ಸ್ಮಾಲರ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ ನಿಮಗೆ. ಮಾರ್ಕೆಟು ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಅಂದರೆ ಈ ಫಸ್ಟ್ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟಿಂಗಿಂದ ಮತ್ತೆ ಈ ರೆಸಿಸ್ಟೆನ್ಸಿಂದ ಬ್ರೇಕ್ಔಟ್ ಆಗಿದೆ. ಓಕೆ, ಬ್ರೇಕ್ಔಟ್ ಆಗಿ ಮತ್ತೆ ರೀಟೆಸ್ಟ್ ಆಗಿ ಮತ್ತೆ ಲೋವರ್ ಲೋಸ್ ಫಾರ್ಮೇಷನ್ ಆಗ್ತಿದೆ. ಲೋವರ್ ಲೋಸ್ ಫಾರ್ಮೇಷನ್ ಅಂತಂದರೆ ಮಾರ್ಕೆಟು ಕೆಳಗಡೆ ಹೋಗ್ತಿದೆ ಅಂತ ಅರ್ಥ. ಸೊ ನೋಡಿ, ಡೀಪಾಗಿ ಮಾರ್ಕೆಟು ಕೆಳಗಡೆ ಹೋಯ್ತು. ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಏನಾಯಿತು,
ಯಾವಾಗಲೂ ಈ ಟೈಮ್ ಟ್ರೇಡಲ್ಲಿ ನಾವು ಪಾಸಿಟಿವ್ ಅಂದರೆ ಸಿ ಇ ಸೈಡ್ನ ನಾವು ಬೈ ಮಾಡಲೇಬಾರ್ದು. ಓನ್ಲಿ ನಾವು ಕಾನ್ಸಂಟ್ರೇಷನ್ ಆನ್ ಪಿ ಇ ಸೈಡ್ ಅಷ್ಟೇ ನಾವು ಬೈ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಮಾರ್ಕೆಟ್ನ ಅನಲೈಸ್ ಮಾಡಿ, ಅಂದರೆ ಮಾರ್ಕೆಟ್ ಸಿಚುವೇಶನ್ ನೋಡಿ ಯಾವ ಥರ ರೆಸಿಸ್ಟೆನ್ಸ್ ಇದೆ, ಆ ರೆಸಿಸ್ಟೆನ್ಸಲ್ಲಿ ನೀವು ಪ್ರೈಸ್ ಆ್ಯಕ್ಷನ್ ನೋಡಿ ನೀವು ಟ್ರೇಡ್ ಮಾಡಬೇಕಾಗತ್ತೆ. ನೋಡಿ ಇವತ್ತು ಅಷ್ಟೇ ಮಾರ್ಕೆಟು ಅಷ್ಟೇ ಏನಾಗಿದೆ, ಮತ್ತು ಈ ರೆಸಿಸ್ಟೆನ್ಸ್ಗೆ ಆಗಿ ಮತ್ತೆ ಇಲ್ಲಿ ಬ್ರೇಕ್ ಆಗಿ ಮತ್ತೆ ಫಾಲ್ ಆಗ್ತದೆ. ಸೊ ಇದರಿಂದ ನಮಗೆ ಒಳ್ಳೆಯ ಎಕ್ಸಾಂಪಲ್ ಏನಂತಂದರೆ, ಮಾರ್ಕೆಟ್ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇದು ಒಂಥರ ಪ್ರೊವರ್ಬ್ ಇದ್ದಂಗೆ, ಗಾದೆ ಮಾತಿದ್ದಂಗೆ. ಟ್ರೆಂಡನ್ನು ನೀವು ಫಾಲೋ ಮಾಡಲೇಬೇಕು. ನೀವು ಆಪೋಸಿಟ್ ಟ್ರೇಡ್ಸ್ ತೊಗೊಳಕ್ಕೆ ಹೋದರೆ ಇಲ್ಲಿ ನೀವು ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಯಾವಾಗಲೂ ನಿಮ್ಮ ಟ್ರೆಂಡನ್ನು ಫಾಲೋ ಮಾಡಬೇಕು. ಏನು ಟ್ರೆಂಡ್ ಇದೆ, ಮಾರ್ಕೆಟ್ ಟ್ರೆಂಡ್, ಲೋ ಫಾರ್ಮೇಷನ್ ಆಗ್ತಿದೆನಾ, ಏನು ಹೈಯರ್ ಐ ಫಾರ್ಮೇಷನ್ ಆಗ್ತಿದ್ದೇನೆ. ಐ ಫಾರ್ಮೇಷನ್ ಆದರೆ ನಿಮ್ಗೆ ಏನನ್ಸುತ್ತೆ, ಇದು ಮಾರ್ಕೆಟು ಮೇಲೆ ಹೋಗುತ್ತೆ ಅಂತ. ಲೋ ಫಾರ್ಮೇಷನ್ ಹಾಕಂತ ಹೋದ್ರೆ ನಿಮಗೆ ಏನಾಗುತ್ತೆ, ಮಾರ್ಕೆಟ್ ಕೆಳಗಡೆ ಹೋಗ್ತಿದೆ. ಹೈಯರ್ ಟೈಮ್ ಫ್ರೇಮಲ್ಲಿ ನೀವು ಕಂಪ್ಲೀಟಾಗಿ ನೋಡಿ ಅನಲೈಸ್ ಮಾಡಿ ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ನಾನು ಡೀಟೇಲ್ಸ್ ಹೇಳಿದ್ದೀನಿ. ಇನ್ನು ಪ್ರೀವಿಯಸ್ ನಾನು ವೀಡಿಯೋಸ್ ಎಲ್ಲ ಅಪ್ಡೇಟ್ ಮಾಡಿದ್ದೀನಿ, ಯಾವ ಥರ ಟ್ರೇಡ್ ಅನಾಲಿಸಿಸ್ ಇದೆ, ಮತ್ತು ನಾನು ಸ್ವಿಂಗ್ ಟ್ರೇಡ್ ಯಾವ ಥರ ತೊಗೊಂಡೆ ಏನು ಅಂತ. ಅದನ್ನು ನೀವು ನೋಡಿ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೊಳ್ಳೆ ಈ ಥರ ಕಂಟೆಂಟ್ಸ್ಗೆ ಫಾಲೋ ಮಾಡ್ತಾ ಇರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಡೈಲಿ ಅಪ್ಡೇಟ್ಸ್ ಬರುತ್ತೆ. ಏನು ಟ್ರೇಡ್ ಮಾಡ್ತಿದ್ದೀನಿ ನಾನು, ಯಾವ ಥರ ಪ್ರೈಸ್ ಆ್ಯಕ್ಷನ್ ಮೇಲೆ ಟ್ರೇಡ್ ಮಾಡಿದ್ದೀನಿ ಅಂತ. ಓಕೆ, ಹಂಗೆ ಯಾರ್ಯಾರು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಝೀರೋದ ಅಕೌಂಟ್ದು ಕೈಟ್ ಅಪ್ಲಿಕೇಶನ್ದು. ನನಗೆ ಒಂಥರ ಸಪೋರ್ಟ್ ಆದಂಗೆ ಆಗುತ್ತೆ ಅದರಿಂದ, ಆ ಲಿಂಕಿಂದ ಓಪನ್ ಮಾಡಿದರೆ. ಓಕೆ, ಥ್ಯಾಂಕ್ ಯು.